ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಎರಡು ರೀತಿಯ ಬೇಬಿ ಕುಚ್ಚು ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಸಿಂಪಲ್ ಡಿಸೈನ್ಸು, ಹೊಸ ರೀತಿಯಲ್ಲಿ ಬೇಬಿ ಕುಚ್ಚು ಡಿಸೈನ್ಸ್ ಮಾಡ್ತಾ ಇದ್ದೀನಿ. ಎರಡು ರೀತಿ ತೋರಿಸ್ತಾ ಇದ್ದೀನಿ. ಇದಕ್ಕೆ 6 ಎಳೆ ದಾರ, ಆಮೇಲೆ 10 ನಂಬರ್ ಕ್ರೋಶೆ ಹುಕ್ಕು 0.75 mm ಇಂದು 10 ನಂಬರಿಂದು ಇದನ್ನು ಉಪಯೋಗಿಸ್ತಾ ಇದ್ದೀನಿ. ಆಮೇಲೆ ಫಸ್ಟು ಬೇಬಿ ಕುಚ್ಚಿಗೆ ಈ ಥರದ ಒಂದು ದೊಡ್ಡ ಬೀಡನ್ನು ಉಪಯೋಗಿಸ್ತಾ ಇದ್ದೀನಿ. ದೊಡ್ಡ ಬೀಡ್ ಮಾತ್ರ ಬೇಬಿ ಕುಚ್ಚು ಇದು. ಅದರಲ್ಲಿ ವೆರೈಟಿ ಸಿಂಪಲ್ ಆಗಿದೆ, ಬಿಗಿನರ್ಸು ಮಾಡುವಂತಹ ಡಿಸೈನು. ಫಸ್ಟು ಈ ಥರ ದಾರ ಲಾಕ್ ಮಾಡ್ಕೊಳ್ಳಿ. ಡಬಲ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ 2 ಸಾರಿ ಸಿಂಗಲ್ ಕ್ರೋಶೆ ಹಾಕಿ. ಈಗ ಇಲ್ಲೇ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ, ದೊಡ್ಡ ಬೀಡು. ಇದು ಶೇಪ್ ಇದೆ ಇರುವಂಥ ಬೀಡು. ಒಂದು ಸೈಡ್ ಅಗಲ ಇದೆ, ಒಂದು ಸೈಡ್ ಸಣ್ಣ ಇದೆ. ಈ ಥರ ಅಗಲ ಮತ್ತು ಸಣ್ಣ ಇದೆ. ಸಣ್ಣ ಸೈಡಲ್ಲಿ ಕ್ರೋಶೆ ಹುಕ್ ಹಾಕ್ಕೊಳ್ತಾ ಇದ್ದೀನಿ. ಅಗಲ ಸೈಡು ದಾರಕ್ಕೆ ಬರೋ ಥರ, ದೊಡ್ಡ ಸೈಡು ಆ ದಾರಕ್ಕೆ ಬರೋ ಥರ ಇದೆ. ಈ ರೀತಿ ಮಾಡಿಕೊಂಡು ದಾರಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಕ್ರೋಶೆ ಹುಕ್ಕಿಂದ. ನೋಡಿ ಈ ಥರ ಈ ಶೇಪಲ್ಲಿ. ಆವಾಗ ಸಣ್ಣ ಸೈಡು ಮೇಲೆ ಬರುತ್ತೆ, ಆ ಥರ ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಗಮನಿಸ್ಕೊಳ್ಳಿ. ಮತ್ತು ಅದನ್ನು ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿಬಿಟ್ಟು 2 ಚೈನ್ ಹಾಕ್ಕೊಂಡಿದ್ದೀನಿ. 2 ಚೈನ್ ಹಾಕ್ಕೊಂಡು ಈಗ ಮತ್ತೆ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಈ ಸಾರಿ ಈ ಬೀಡನ್ನು ಅಗಲ ಸೈಡ್ ಕ್ರೋಶೆ ಹುಕ್ಕಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ನೋಡಿ. ಆಗ ಸಣ್ಣ ಸೈಡ್ ಕ್ರೋಶೆ ಹುಕ್ಕಿಗೆ ಸೇರಿಸಿದೆ. ಈಗ ಅಗಲ ಸೈಡ್ ಸೇರಿಸ್ಕೊಂಡು ಇಲ್ಲಿ ದಾರಕ್ಕೆ ಸೇರಿಸ್ತಾ ಇದ್ದೀನಿ. ಸಣ್ಣ ಸೈಡು ದಾರ ಸೈಡಲ್ಲಿ ಇದೆ. ಈಗ ಮತ್ತೆ ಸಣ್ಣ ಸೈಡು ಮೇಲೆ ಬರುತ್ತೆ. ಅಂದರೆ 2 ಸಣ್ಣ ಸೈಡ್ಗಳು ಮೇಲಿನ ಸೈಡಲ್ಲಿ ಇರುತ್ತೆ. ಈ ಥರ ಮಾಡಿದರೆ ಗಮನಿಸ್ಕೊಂಡು ಮಾಡಬೇಕಾಗತ್ತೆ. ಶೇಪ್ ಇರುವ ಬೀಡ್ಸ್ ಆದರೆ ಈ ಥರ ಗಮನಿಸಬೇಕಾಗತ್ತೆ. ಇದನ್ನು ಈಗ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಆ ಬೀಡನ್ನು ಲಾಕ್ ಮಾಡಿಬಿಟ್ಟು ಸ್ವಲ್ಪ ವಿ ಶೇಪಲ್ಲಿ ಬಟ್ಟೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ದೂರ, ಅಂದರೆ ವಿ ಶೇಪ್ ಬರೋ ಥರ ಮಾಡ್ಕೊಳ್ತಾ ಇದ್ದೀನಿ. ತುಂಬ ದೂರನೂ ಅಲ್ಲ, ತುಂಬ ಹತ್ರನೂ ಅಲ್ಲ. ಆ ಥರ ಸರಿಯಾಗಿ ವಿ ಶೇಪ್ ಬರಬೇಕು, ಆ ಥರ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಆ ಮಧ್ಯದಲ್ಲಿ 2 ಚೈನ್ ಬಿಟ್ಟಿದ್ದೀನಲ್ವ, ಅಲ್ಲಿ ಕುಚ್ಚು ಸೇರಿಸ್ಕೊಳ್ತೀನಿ ನಾನು. ಈ ಥರ ಸೇರಿಸ್ಕೊಂಡ್ಮೇಲೆ ಅದರ ಪಕ್ಕ ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಒಂದು, ಅದರ ಪಕ್ಕ ಇನ್ನೊಂದು, 2 ಹತ್ರನೇ ಸಿಂಗಲ್ ಕ್ರೋಶೆಗಳು ಸೇರಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಒಂದು ಕುಚ್ಚಿಂದ ಇನ್ನೊಂದು ಕುಚ್ಚಿಗೆ ಗ್ಯಾಪ್ ಬೇಕಲ್ವ, ಅದಕ್ಕೆ. ನಿಮಗೆ ಗ್ಯಾಪ್ ಎಷ್ಟು ಬೇಕೋ ಅಷ್ಟು ಸಿಂಗಲ್ ಕ್ರೋಶೆ ಸೇರಿಸ್ಕೊಳ್ಳಿ. ನಾನಿಲ್ಲಿ 5 ಸಿಂಗಲ್ ಕ್ರೋಶೆ ಸೇರಿಸ್ಕೊಂಡಿದ್ದೀನಿ. ಲಾಕ್ ಆದಮೇಲೆ ಬಟ್ಟೆಗೆ ಸೇರಿಸ್ಕೊಂಡ್ಮೇಲೆ ಬೀಡ್ಸನ್ನು 5 ಸಿಂಗಲ್ ಕ್ರೋಶೆ, ಅಂದರೆ ಇಷ್ಟು ಗ್ಯಾಪಲ್ಲಿ ಇನ್ನೊಂದು ಸಾರಿ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಬೇಕು ಅಂದರೆ ಇನ್ನೂ ಸಿಂಗಲ್ ಕ್ರೋಶೆ ಹಾಕ್ಕೋಬೋದು. ಮತ್ತು ಅದೇ ಥರ ಸಣ್ಣ ಸೈಡಿಗೆ ಕ್ರೋಶೆ ಹುಕ್ ಹಾಕಿ ದಾರದ ಸೈಡಿಗೆ ಅಗಲ ಸೈಡ್ ಬರೋ ಥರ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ದಾರ ಈ ಥರ. ಮತ್ತು ಅದನ್ನು ಲಾಕ್ ಮಾಡಿ ಮತ್ತು 2 ಚೈನ್ ಮಾಡ್ಕೊಳ್ಳಿ. ಈ 2 ಚೈನಲ್ಲಿ ಕುಚ್ಚು ಸೇರಿಸ್ಕೊಳ್ತಾ ಇದ್ದೀನಿ ನಾನು. 2 ಚೈನ್, 3 ಚೈನ್ ಬೇಕು ಅಂದರೂ ಹಾಕ್ಕೋಬೋದು ನೀವು. ನಾನಿಲ್ಲಿ 2 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 2 ಅಥವಾ 3 ಚೈನ್ ಸೇರಿಸ್ಕೊಳ್ಳಿ, ನಿಮಗೆ ಬಿಟ್ಟಿದ್ದು. ಜಾಸ್ತಿ ಜಾಗ ಬೇಕು ಅಂದರೆ 3 ಚೈನು. ತುಂಬ ಜಾಸ್ತಿ ಬಿಟ್ಟರೆ ಚೆನ್ನಾಗಿರಲ್ಲ. ಈಗ ಮತ್ತೆ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ, ಸಣ್ಣ ಸೈಡ್ ಮೇಲೆ ಬರೋ ಥರ. ಇದನ್ನು ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಬಟ್ಟೆಗೆ ವಿ ಶೇಪಲ್ಲಿ ಸ್ವಲ್ಪ ಶೇಪ್ ಬರೋ ಥರ, ತುಂಬ ಹತ್ರನೂ ಬೇಡ, ತುಂಬ ದೂರನೂ ಬೇಡ, ಈ ಥರ ಸೇರಿಸ್ಕೋಬೇಕು ನೀವು. ಸಿಂಗಲ್ ಕ್ರೋಶೆ ಹಾಕಿ ನೋಡಿ, ಆ 2 ಚೈನಲ್ಲಿ ಕುಚ್ಚು ಹಾಕ್ಕೊಳ್ಳೋದು. ಈ ಗ್ಯಾಪಲ್ಲಿ ಬರುತ್ತೆ ನೋಡಿ, ಒಂದು ಕುಚ್ಚು ಇಲ್ಲಿ, ಒಂದು ಕುಚ್ಚು ಇನ್ನೊಂದು ಬೀಡು, ಆ ಥರ ಅಷ್ಟು ಗ್ಯಾಪಲ್ಲಿ ಮಾಡ್ತಾಯಿದ್ದೀನಿ. ನೀವು ಜಾಸ್ತಿ ಗ್ಯಾಪ್ ಬೇಕು ಅಂದರೆ ಈ ಸಿಂಗಲ್ ಕ್ರೋಶೆಗಳು ಜಾಸ್ತಿ ಹಾಕ್ಕೊಳ್ಳಿ. ನಾನಿಲ್ಲಿ 5 ಸಿಂಗಲ್ ಕ್ರೋಶೆ ಹಾಕ್ತೀನಿ. ಆ ಥರ ಬಟ್ಟೆಗೆ ಸೇರಿಸ್ಕೊಂಡ ಮೇಲೆ 5 ಸಿಂಗಲ್ ಕ್ರೋಶೆಗಳನ್ನು ಮಾಡ್ತಾಯಿದ್ದೀನಿ. ಹತ್ರನೇ ಮಾಡ್ಕೊಳ್ಳಿ. ಹೆಚ್ಚು ದೂರ ಮಾಡಿದರೆ ಚೆನ್ನಾಗಿ ಆಗೋಲ್ಲ. ಗ್ಯಾಪ್ ಬೇಡ, ಹತ್ರ ಮಾಡ್ಕೊಳ್ಳಿ. ನಿಮಗೆ ಜಾಸ್ತಿ ಗ್ಯಾಪ್ ದೂರ ಬೇಕು ಅಂದರೆ ಇನ್ನೊಂದು 2 ಸಿಂಗಲ್ ಕ್ರೋಶೆಗಳು ಹಾಕ್ಕೊಳ್ಳಿ ಬೇಕಾದ್ರೆ. ಅಂದರೆ ಸಿಂಗಲ್ ಕ್ರೋಶೆಗಳು ಮಾತ್ರ ಹತ್ರನೇ ಇರಬೇಕು. ಈ ಥರ 5 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಮತ್ತೆ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ ನಾನೀಗ. ಇದೇ ಥರ ದೊಡ್ಡ ಬೀಡ್ ತಗೊಂಡು ಅಗಲ ಸೈಡು, ಸಣ್ಣ ಸೈಡು ಕ್ರೋಶೆ ಹುಕ್ಕಿಗೆ, ಅಗಲ ಸೈಡು ದಾರಕ್ಕೆ, ದೊಡ್ಡ ಸೈಡು ದಾರಕ್ಕೆ. ಅದನ್ನು ಲಾಕ್ ಮಾಡಿ 2 ಚೈನ್ ಮಾಡ್ಕೊಳ್ಳಿ. ಮತ್ತು ದಾರ ಸೇರಿಸ್ಕೊಳ್ಳಿ, ಬೀಡ್ ಸೇರಿಸ್ಕೊಳ್ಳಿ. ಬೀಡನ್ನ ಅಗಲ ಸೈಡ್ ಕ್ರೋಶೆ ಹುಕ್ಕಿಗೆ ಸೇರಿಸ್ಕೊಂಡು ಬೀಡ್ ಲಾಕ್ ಮಾಡಿ ಮತ್ತು ಬಟ್ಟೆಗೆ ಸೇರಿಸ್ಕೊಳ್ಳಿ. ಈ ಥರ ಮಾಡ್ತಾ ಹೋಗಿ. ಮತ್ತು ಸಿಂಗಲ್ ಕ್ರೋಶೆ, ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಸಿಂಗಲ್ ಕ್ರೋಶೆ ಒಂದೇ ರೀತಿ ಹೋಗಲಿ. 5 ಅಂದರೆ 5, 7 ಅಂದರೆ 7, ಎಷ್ಟು ಬೇಕೋ ಅಷ್ಟು ಸಿಂಗಲ್ ಕ್ರೋಶೆ ಎಲ್ಲ ಕಡೆ ಒಂದೇ ರೀತಿ ಮಾಡ್ಕೊಳ್ಳಿ.
ಆಗ ಗ್ಯಾಪ್ ಒಂದೇ ರೀತಿ ಬರುತ್ತೆ ನಿಮಗೆ. ಈ ಥರ ನೋಡಿ ಹತ್ರನೇ ಮಾಡ್ತಾಯಿದ್ದೀನಿ ಸಿಂಗಲ್ ಕ್ರೋಶೆ ನಾನು. ಇದರ ಹತ್ರ ಇನ್ನೊಂದು 4ನೇದು, ಇನ್ನೊಂದು 5ನೇದು, ಈ ಥರ ಸಿಂಗಲ್ ಕ್ರೋಶೆಗಳು ಹಾಕ್ಕೊಳ್ತಾ ಇದ್ದೀನಿ. ಇದು 5ನೇದು, 5 ಸಿಂಗಲ್ ಕ್ರೋಶ್ಗಳನ್ನು ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ ಬೀಡ್ ಸೇರಿಸಿ ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ ಆ ಮಧ್ಯದ 2 ಚೈನಲ್ಲಿ ಕುಚ್ಚು ಸೇರಿಸ್ಕೊಳ್ಳೋದು. ಸಿಂಪಲ್ ಆಗಿರುವಂತಹ ಬೇಬಿ ಕುಚ್ಚು. ಬೇಬಿ ಕುಚ್ಚು ಬೇಕು ಅಂತ ಹೇಳೋರು, ಡಿಸೈನ್ ಬೇಡ, ಕ್ರೋಶೆ ಡಿಸೈನ್ ಬೇಡ ಅಂತ ಹೇಳೋರು ಇದನ್ನು ಮಾಡಬಹುದು. ಇದು ಸ್ಪೀಡ್ ಮಾಡ್ಬೋದು, ನೀವು ಕ್ರೋಶೆ ಆಗಿರೋದ್ರಿಂದ ಸ್ಪೀಡಾಗಿ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಈ ಸೂಜಿ ದಾರ ಮಾಡಿಕೊಂಡು ಬೀಡ್ ಪೋಣಿಸಿ ಮಾಡ್ತೀವಲ್ವ, ಅದಕ್ಕಿಂತ ಹೆಚ್ಚು ಸ್ಪೀಡಲ್ಲಿ ಇದು ಮಾಡ್ಬೋದು ಅಂತ ನನ್ನ ಅನಿಸಿಕೆ. ನಿಮಗೂ ಇಷ್ಟ ಆಗುತ್ತೆ, ನೀವು ಮಾಡಿ ನೋಡಿ. ನಿಮ್ಮ ಸೀರೆಗಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಸುಲಭನೂ ಇದೆ ಮಾಡೋದು. ಕ್ರೋಶೆಯಲ್ಲೇ ಸ್ಪೀಡಾಗಿ ಮಾಡ್ಕೋಬೋದು. ಈಗ ಇನ್ನೊಂದು ರೀತಿಯ ಬೇಬಿ ಕುಚ್ಚು ತೋರಿಸ್ತೀನಿ, 2ನೇದು. ಇದು ಅಷ್ಟೇ ತುಂಬ ಸುಲಭವಾಗಿ ಮಾಡುವಂತಹ ಡಿಸೈನು. ಇದಕ್ಕೆ ಫಸ್ಟ್ ದಾರ ಲಾಕ್ ಮಾಡಿ ಈ ಥರ ಡಬಲ್ ಲಾಕ್ ಮಾಡ್ತಾಯಿದ್ದೀನಿ. ನಾನಿದು ಸ್ಮಾಲ್ ಬೀಡ್ ಉಪಯೋಗಿಸಿ ಮಾಡ್ತಾಯಿದ್ದೀನಿ, ಸಿಂಪಲಾಗಿ ಬರೀ ಸ್ಮಾಲ್ ಬೀಡು. ಈಗ ಫಸ್ಟು ಸ್ಮಾಲ್ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಬೀಡ್ ಮತ್ತು 3 ಚೈನ್ ಮಾಡ್ಕೊಳ್ತಾ ಇದ್ದೀನಿ. 2 3 ಅಥವಾ 4 ಮಾಡ್ಕೋಬೋದು ಕುಚ್ಚು ಸೇರಿಸ್ಕೊಳ್ಳೋಕ್ಕೆ, ನಿಮಗೆ ಹೆಂಗೆ ಬೇಕೋ ಹಾಗೆ. ಇಲ್ಲಿ 4 ಚೈನ್ ಹಾಕ್ಕೊಂಡಿದ್ದೀನಿ ನಾನು. ಒಂದು ಸ್ಮಾಲ್ ಬೀಡ್ ಮತ್ತೆ ಸೇರಿಸ್ಕೊಳ್ಳಿ ಅಲ್ಲಿಗೆ. 4 ಚೈನ್ ಮಾಡಿದ ತಕ್ಷಣ ಬೀಡ್ ಸೇರಿಸ್ಕೊಳ್ಳಿ. ಬೀಡ್ ಸೇರಿಸ್ಕೊಂಡು ಅದನ್ನು ಲಾಕ್ ಮಾಡಿಬಿಟ್ಟು ಬಟ್ಟೆಗೆ ಸ್ವಲ್ಪ ಯು ಶೇಪ್ ಬರೋ ಥರ ಸ್ವಲ್ಪ ಒಳಗಡೆ ಲಾಕ್ ಮಾಡ್ಕೊಳ್ಳಿ. ತುಂಬ ಟೈಟ್ ಬೇಡ, ಯು ಶೇಪ್ ಬರೋ ಥರ ಮಾಡ್ಕೊಳ್ಳಿ ಈ ಥರ. ಆಮೇಲೆ ಅದರ ಪಕ್ಕ, ಈಗ ಇಲ್ಲಿ ಬಟ್ಟೆಗೆ ಲಾಕ್ ಮಾಡಿದರೆ ಅದರ ಪಕ್ಕದಲ್ಲಿ ಸಿಂಗಲ್ ಕ್ರೋಶೆ ಹಾಕಿ 3 ಚೈನ್, 1 2 3 ಚೈನ್ ಮಾಡಿಕೊಂಡು ಈ ಸಿಂಗಲ್ ಕ್ರೋಶೆ ಹಿಂದೆ ಗ್ಯಾಪಲ್ಲಿ ದಾರ ತಗೊಂಬಂದು ಅದನ್ನು ಲಾಕ್ ಮಾಡ್ಕೋಬೇಕು. ಇದು ಪೀಕೋ, ಸಿಂಗಲ್ ಕ್ರೋಶೆ ಪೀಕೋ ಮಾಡ್ಕೊಳ್ಳಿ. ಇನ್ನು ಅದರ ಪಕ್ಕ ಇನ್ನೊಂದು ಸಿಂಗಲ್ ಕ್ರೋಶೆ, 3 ಚೈನು, ಇದನ್ನು ಬ್ಯಾಕ್ ಸೈಡಲ್ಲಿ ಇಟ್ಕೊಂಡು ಸಿಂಗಲ್ ಕ್ರೋಶೆ ಬ್ಯಾಕ್ ಸೈಡಿಂದ ದಾರ ತಂದು ಲಾಕು. ಮತ್ತು ಇನ್ನೊಂದು 3ನೇದು 3 ಚೈನು, ನಿಮಗೆ ಗ್ಯಾಪ್ ಎಷ್ಟು ಬೇಕೋ ಅಷ್ಟು ಪೀಕೋ. ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು. ಇಲ್ಲಿ ನೋಡಿ ನಾನು 3 ಹಾಕ್ಕೊಂಡಿದ್ದೀನಿ. ಮತ್ತು ಸಿಂಗಲ್ ಕ್ರೋಶೆ ಅದು ಎಲ್ಲಿ ಬರುತ್ತೆ ಅಂತ ನೋಡ್ಕೊಳ್ಳಿ, ಪೀಕೋ ಮಾಡಿದ ಮೇಲೆ ಎಷ್ಟು ದೂರ ಬರುತ್ತೆ ಅಂತ. ಅಷ್ಟು ದೂರದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕಿ 3 ಚೈನ್ ಹಾಕಿ ಪೀಕೋ ಮಾಡ್ಕೊಳ್ಳಿ. ನೋಡಿ ಈ ಥರ ಪೀಕೋ. ನೋಡಿ ಇದೀಗ ಎಲ್ಲಿಗೆ ಬರುತ್ತೆ ಅಲ್ಲಿ ಸಿಂಗಲ್ ಕ್ರೋಶೆ ಹಾಕೋಬೇಕು. ನೋಡಿ ಈ ಥರ ಬರುತ್ತೆ. ಮತ್ತು 3 ಚೈನು ಪೀಕೋ. ಈ ಥರ 5 ಸರಿ ಪೀಕೋ ಮಾಡಿದ್ದೀನಿ ನಾನು. 5 ಪೀಕೋ ಮಾಡಿದ್ದೀನಿ, ಅಷ್ಟು ಗ್ಯಾಪ್ ಬರುತ್ತೆ ಆವಾಗ. ಮತ್ತು ಅದನ್ನು ಎಲ್ಲಿ ಬರುತ್ತೆ ಅಲ್ಲಿ ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು ಈ ಥರ ಬಟ್ಟೆಗೆ ಸೇರಿಸ್ಕೊಳ್ಳಿ. 5 ಪೀಕೋ ಮಾಡಿ ಮತ್ತು ಅಲ್ಲಿ ಸ್ಮಾಲ್ ಬೀಡ್ ಸೇರಿಸಿ. ಬಟ್ಟೆಗೆ ಸೇರಿಸಿದಲ್ಲೇ ಸ್ಮಾಲ್ ಬೀಡ್ ಸೇರಿಸಿ. ಆಮೇಲೆ 4 ಚೈನು, 1 2 3 4. ಆಮೇಲೆ 4 ಚೈನ್ ಆದಮೇಲೆ ಬೀಡ್ ಸೇರಿಸಿ, ಸ್ಮಾಲ್ ಬೀಡು. ಈ ಥರ ಸ್ಮಾಲ್ ಬೀಡ್ ಸೇರಿಸಿ ಅದನ್ನು ಲಾಕ್ ಮಾಡ್ಕೊಳ್ಳಿ. ಬೀಡನ್ನು ಲಾಕ್ ಮಾಡಿಬಿಟ್ಟು ಬಟ್ಟೆಗೆ ಸೇರಿಸೋಕೆ ಸ್ವಲ್ಪ ಒಳಗಡೆ ಸೇರಿಸಿ, ಯು ಶೇಪ್ ಬರೋ ಥರ ಸೇರಿಸ್ಕೊಳ್ಳಿ ಈ ಥರ. ಮತ್ತು ಅದನ್ನು ನೆಕ್ಸ್ಟು ಸಿಂಗಲ್ ಕ್ರೋಶೆ ಚೈನ್ ಹಾಕಿ ಪೀಕೋ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಹಾಕಿ 3 ಚೈನು ಪೀಕೋ. ಮತ್ತು ಸಿಂಗಲ್ ಕ್ರೋಶೆ 3 ಚೈನು ಪೀಕೋ. ಮತ್ತು ಸಿಂಗಲ್ ಕ್ರೋಶೆ 3 ಚೈನು ಪೀಕೋ. ಈ ಥರ.
ಪೀಕೋ ಮಾಡ್ಕೊಳ್ಳಿ. ಬ್ಯಾಕ್ ಸೈಡಿಂದ ದಾರ ತಂದು ಲಾಕ್. ಇನ್ನೊಂದು ಸಾರಿ 3 ಚೈನು ಪೀಕೋ. ಈಗ ಅದೆಲ್ಲಿ ಬರುತ್ತೆ ಅಲ್ಲಿ ಸಿಂಗಲ್ ಕ್ರೋಶ್ ಹಾಕೊಳ್ಳಿ. 5 ಮಾಡಿದ್ದೀನಿ ಪೀಕೋ. ಈ 4 ಚೈನ್ಗಳಲ್ಲಿ ಕುಚ್ಚು. ಈಗ ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಅಲ್ಲಿ ಬೀಡ್ ಸೇರಿಸಿ ನಾಲ್ಕು ಚೈನು ಮತ್ತು ಬೀಡ್ ಸೇರಿಸಿ ಚೈನ್ ಆದಮೇಲೆ ಅದನ್ನು ಲಾಕ್ ಮಾಡಿ ಯು ಶೇಪಲ್ಲಿ ಬಟ್ಟೆಗೆ ಸೇರಿಸಿ. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ. ಮತ್ತು 5 ಸಾರಿ ಪೀಕೋ, ಸಿಂಗಲ್ ಕ್ರೋಶೆ ಪೀಕೋ, ಸಿಂಗಲ್ ಕ್ರೋಶೆ ಪೀಕೋ. ಮತ್ತು ಬೀಡ್ ಸೇರಿಸಿ ನಾವು ಸಿಂಗಲ್ ಕ್ರೋಶೆ ಹಾಕಿದ ಮೇಲೆ ಡೈರೆಕ್ಟಾಗಿ ಬೀಡ್ ಸೇರಿಸಿ 4 ಚೈನ್ ಹಾಕಿ ಮತ್ತು ಅಲ್ಲಿಗೆ ಆ 4 ಚೈನ್ ಆದ ಕೂಡಲೇ ಬೀಡ್ ಸೇರಿಸ್ಕೋಬೇಕು. ಮತ್ತು ಪೀಕೋ ಮಾಡ್ಕೋಬೇಕು. ಆ ಥರ ಮುಂದುವರ್ಸ್ಕೊಂಡು ಹೋಗಬೇಕು. ನಿಮಗೆ ಗ್ಯಾಪ್ ಎಷ್ಟು ಬೇಕೋ ಅಷ್ಟು ಪೀಕೋ ಮಾಡ್ಕೊಳ್ಳಿ. ನಾನಿಲ್ಲಿ 5 ಪೀಕೋ ಮಾಡಿದ್ದೀನಿ. ನೀವು ಹೆಚ್ಚು ಬೇಕು ಅಂದರೆ ಹೆಚ್ಚು ಮಾಡ್ಕೋಬೋದು, ಹೆಚ್ಚು ಗ್ಯಾಪಲ್ಲಿ ಬೇಕು ಅಂದರೆ. ಆ 4 ಚೈನಲ್ಲಿ ಕುಚ್ಚು ಹಾಕ್ಕೊಳ್ಳೋದು ನೋಡಿ. ಈ ಥರ 4 ಬೀಡ್ನ ಮಧ್ಯದಲ್ಲಿರೋ 4 ಚೈನಲ್ಲಿ ಕುಚ್ಚು ಹಾಕ್ಕೊಂಡಿದ್ದೀನಿ 2 ಕಲರಲ್ಲಿ. ನೀವು ಯಾವ ರೀತಿ ಆದರೂ ಹಾಕ್ಕೋಬೋದು. 2 ಕುಚ್ಚು ಒಂದೇ ಕಲರು ಆ ಥರನೂ ಮಾಡ್ಕೋಬೋದು, ಅಥವಾ ಕಂಟಿನ್ಯೂಸ್ ಆಗಿ ಒಂದೇ ಕಲರ್ ಬೇಕಾದ್ರೂ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಸಿಂಪಲ್ ಸೀರೆಗಳಿಗೆ ಮಾಡ್ಕೋಬೋದು ಇದನ್ನು. ಬೇಬಿ ಕುಚ್ಚಿನ ಇನ್ನೊಂದು ವೆರೈಟಿ ಇದು. ನಿಮಗೂ ಇದು ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.